ಛತ್ರಪತಿ ಶ್ರೀ ಶ್ರೀ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇವತ್ತು 398ನೇ ಜಯಂತ್ಯೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಬಹಳ ಭಕ್ತಿಪೂರ್ವಕವಾಗಿ ರಾಮನಗರದಲ್ಲಿ ನಾವೆಲ್ಲರೂ ಕೂಡ ಸೇರಿ ಶ್ರೀ ಶ್ರೀ ಛತ್ರಪತಿ ಶಿವಾಜಿರವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದೆ ಯಾತಕ್ಕೋಸ್ಕರ ನಾವೆಲ್ಲರೂ ಕೂಡ ಜಯಂತ್ಯೋತ್ಸವವನ್ನು ಆಚರಣೆಯನ್ನು ಮಾಡ್ತೀವಿ, ಯಾತಕ್ಕೋಸ್ಕರ ನಾವೆಲ್ಲ ನೆನೆಸ್ಕೊಳ್ತೀವಿ ಅಂಥೇಳಿ ಇವತ್ತು ನಾವೆಲ್ಲರೂ ಕೂಡ ಅದನ್ನು ಗುಣಗಾನ ಮಾಡುವಂಥ ಒಂದು ಸಂದರ್ಭ. ತಾಯಿ ಜೀಜಾಬಾಯಿಯಂತಹ ಗರ್ಭಸಂಭೂತರಾಗಿ ಜನಿಸಿರ್ತಕ್ಕಂಥ ಶಿವಾಜಿ ಮಹಾರಾಜರ ಒಂದು ಪ್ರೇರಣೆ ಇವತ್ತಿನ ಸಂಸ್ಕೃತಿಯ ಉಳಿಲಿಕ್ಕೆ ಸಾಧ್ಯ. ಒಂದು ಕಡೆ ಮುಘಲ್ ಶಾಹಿಗಳು, ಮತ್ತೊಂದು ಕಡೆ ಆದಿಲ್ ಶಾಹಿಗಳು, ಇನ್ನೊಂದು ಕಡೆ ನವಾಬರ ಉಪಟಳವನ್ನು ಸಹಿಸಿಕೊಂಡಂತಹ ಈ ಭಾರತದ ನಡುವೆ ಇದೆಲ್ಲದಕ್ಕೂ ಪ್ರತಿಯಾದಂತಹ ಒಂದು ಉದಾಹರಣೆಯನ್ನು ಕೊಡಬೇಕು, ಪ್ರತಿಕಾರವನ್ನು ತೀರಿಸಿಕೊಳ್ಬೇಕು ಅಂತ ಹೇಳಿ ತಾಯಿ ಜೀಜಾಬಾಯಿಗೆ ಆದಂತ ಎಲ್ಲ ನೋವುಗಳನ್ನು ಮರೆತು ಮರಾಠ ಕ್ಷತ್ರಿಯ ಪರಂಪರೆಗೆ ಯಾವ ಔರಂಗಜೇಬನಿಂದಾದಂತಹ ಅವಮಾನವನ್ನು ಸಹಿಸಿಕೊಂಡು ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಬೇಕಂತೇಳಿ 1947ರ ಇತಿಹಾಸದ ಘಟನೆಗಳನ್ನು ಕೇಳಲಿಕ್ಕೆ ಸಾಧ್ಯ ಇದೆ. ಅಂತಹ ಘಟನೆಗಳಿಗೆ ಪ್ರೇರಣೆ ಕೊಟ್ಟಂತ ಸಂದರ್ಭ 1630 ಫೆಬ್ರವರಿ 19 ಶುಕ್ಲನಾಮ ಸಂವತ್ಸರ ಫಾಲ್ಗುಣ ಮಾಸದ ತೃತೀಯ ದಿನದಂದು ಛತ್ರಪತಿ ಶಿವಾಜಿ ಮಹಾರಾಜರ ಜನನ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿಯೇ ಯಾವ ದಾಸ್ಯಕ್ಕೆ ಸಿಲುಕಿರುವಂತ ಭಾರತದ ಆ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಬೇಕೆನ್ನುವಂತ ಸನ್ನಿವೇಶದಲ್ಲಿ ಕಾಣುತ್ತಿರುವಂತ ಮುಘಲ್ ಶಾಹಿಗಳ ದಾಸ್ಯತ್ವದ ವಿರುದ್ಧ ತನ್ನ ಮಗ ಶಿವಾಜಿಗೆ ಭಾರತದ ಸಾಂಸ್ಕೃತಿಕ ವೈಭವವನ್ನ ತನ್ನ ಸ್ತನಮಂಡಲಗಳಲ್ಲಿ ಬರುವಂತಹ ಹಾಲಿನ ಮೂಲಕ ಉಣಬಡಿಸಿದಂತ ತಾಯಿ ಜೀಜಾಬಾಯಿ ಇವತ್ತು ನಮಗೆಲ್ಲರಿಗೂ ಪ್ರೇರಣೆ ಆಗ್ತಾರೆ. ಒಂದ್ ವೇಳೆ ಜೀಜಾಬಾಯಿ ಈ ನಾಡಿನಲ್ಲಿ ಜನಿಸದೆ ಹೋಗಿದ್ರೆ ನಮ್ಮ ಕಣ್ಮುಂದೆ ಕಾಣುತ್ತಿರುವಂತಹ ಛತ್ರಪತಿ ಶಿವಾಜಿ ಮಹಾರಾಜರ 398ನೇ ಈ ಒಂದು ಜನ್ಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಯಾರು ಇರ್ತಿರ್ಲಿಲ್ಲ.